ರಾಜ್ಯದ ಪ್ರತಿಷ್ಠಿತ ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳು ಬೀದಿ ರಂಪಾಟ ಮಾಡಿಕೊಂಡಿದ್ದಾರೆ. ಗಾಂಜಾ ನಶೆಯಲ್ಲಿ ಸ್ಟೂಡೆಂಟ್ಸ್ ಕಿತ್ತಾಡ್ಕೊಂಡಿರೋದು ಈ ಆರೋಪ ಕೇಳಿ ಬರ್ತಾ ಇದೆ. ಆನೇಕಲ್ನ ವಿಬಿಎಚ್ಸಿ ಅಪಾರ್ಟ್ಮೆಂಟ್ ಸಮೀಪ ಫುಲ್ ಫೈಟ್ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್. ಪ್ರತಿಷ್ಠಿತ ಅಲಯನ್ಸ್ ಕಾಲೇಜಿನಲ್ಲಿ ಗಾಂಜಾ ನಶೆಯಲ್ಲಿ ಸ್ಟೂಡೆಂಟ್ಸ್ಗಳು ಕಿತ್ತಾಡ್ಕೊಂಡಿರೋ ಆರೋಪ. ಆನೇಕಲ್ನ ವಿಬಿಎಚ್ಸಿ ಅಪಾರ್ಟ್ಮೆಂಟ್ ಸಮೀಪ ಫುಲ್ ಫೈಟ್ ಮಾಡ್ಕೊಂಡಿದ್ದಾರೆ. ಗುರುವಾರ ಸಂಜೆ ನಡೆದ ಘಟನೆಯಲ್ಲಿ ಚಿನ್ಮಯ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಪುಸ್ತಕ ವಿಚಾರ ಗಲಾಟೆಯಾಗಿದೆ. ಅದಾದ ನಂತರ ಕೈ ಮಿಲಾಯಿಸಿಕೊಂಡಿದ್ದಾರೆ ಹುಡುಗರು. ವಿದ್ಯಾರ್ಥಿಗಳನ್ನ ಠಾಣೆ ಕರೆಸಿ ಆನೇಕಲ್ ಪೊಲೀಸರು ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಪಿಟಿ ಕೇಸ್ ದಾಖಲಿಸಿ ವಿದ್ಯಾರ್ಥಿಗಳನ್ನ ಪೊಲೀಸರು ಬಿಟ್ಟು ಕಳುಹಿಸಿದ್ದಾರೆ. ಸದ್ಯ ವಿದ್ಯಾರ್ಥಿಗಳ ಬೀದಿ ರಂಪಾಟ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಓದೋದಕ್ಕೆ ಹೋಗ್ತಾರೋ, ಗಲಾಟೆ ಮಾಡೋದಕ್ಕೆ ಹೋಗ್ತಾರೋ, ಅಥವಾ ಈಗಿನ ಫಾಸ್ಟ್ ಜನರೇಷನ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲರಿಗೂ ಹೇಳ್ತಿರೋದಲ್ಲ, ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಹಾಗೆ ಮಾಡ್ತಿದ್ದಾರೆ. ಈಗಾಗಲೇ NDPS ಕಾಯ್ದೆಯ ಅಡಿಯಲ್ಲಿ ನಮ್ಮ ಇಡೀ ದೇಶದಲ್ಲಿ ಗಾಂಜಾವನ್ನ ಬಳಕೆ ಮಾಡೋ ಹಾಗಿಲ್ಲ, ಇಲ್ಲೀಗಲ್ ಅಂತ ಗೊತ್ತಿದೆ. ಕೆಲವೊಂದಷ್ಟು ಔಷಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಕೆಲವೊಂದಷ್ಟು ಲೈಸೆನ್ಸ್ ಅನ್ನು ತೆಗೆದುಕೊಳ್ಬೇಕು, ಪರ್ಮಿಷನ್ ತೆಗೆದುಕೊಳ್ಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಸಿನಿಮೀಯ ಸ್ಟೈಲ್ ಹೊಡೆದಾಡ್ಕೊಂಡಿರೋದನ್ನ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಇವರೆಲ್ಲ ಸ್ಟೂಡೆಂಟ್ಸ್ಗಳ ಓದೋದಕ್ಕೆ ಬಂದಿರೋದಾ, ಮನೆಯಲ್ಲಿ ಹೇಳೋರು ಕೇಳೋರಿಲ್ವಾ, ಯಾವ ಕಾರಣಕ್ಕೆ ಬರ್ತಾರೆ ಅಂತ. ಕಾಲೇಜು ವಿದ್ಯಾರ್ಥಿಗಳು ಮಾಡ್ಕೊಂಡಿರುವಂಥ ಅನಾಹುತ ಗುರುವಾರ ನಡೆದಿರೋದು ಸಂಜೆ. ಘಟನೆಯಲ್ಲಿ ಚಿನ್ಮಯ್ ಮೇಲೆ ಹಲ್ಲೆ ಮಾಡಿರೋದು ನೋಡಿ ಯಾವ ರೀತಿ ಫೈಟ್ ಮಾಡ್ತಿದ್ದಾರೆ ಅಂತ. ಪುಸ್ತಕದ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗಿದೆ, ಆದರೆ ಗಾಂಜಾದ ನಶೆಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅನ್ನೋ ಆರೋಪ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಈಗಾಗಲೇ ಬೇಡ ಬ್ರೋ ಅನ್ನುವ ವಿಶೇಷ ಅಭಿಯಾನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಗಾಂಜಾಕ್ಕೆ ಹೇಗಾದ್ರೂ ಮಾಡಿ ಮುಕ್ತಿ ನೀಡಬೇಕು, ಬೇಡ ನಮ್ಮ ರಾಜ್ಯದಲ್ಲಿ ಅಂತಾದ್ರೆ ವಿದ್ಯಾರ್ಥಿಗಳು ಗಟ್ಟಿ ಮನಸ್ಸು ಮಾಡಬೇಕು, ಯಾವ ಕಾರಣ ಕಾಲೇಜಿಗೆ ಬರ್ತೀವಿ ಅಂತ. ಸದ್ಯ ಈ ರಂಪಾಟ ಅಥವಾ ಈ ಗಲಾಟೆಯ ವಿಡಿಯೋ ಮೊಬೈಲ್ಗಳಲ್ಲಿ ಸರಿಯಾಗಿದೆ. ಕಂಪ್ಲೇಂಟ್ ಕೊಡೋಗ ನಾನೇ ಪೊಲೀಸ್ ಕರೆಸ್ತೀನಿ. ವೇಟ್ ಕರೋ ವೇಟ್ ಕರೋ ವೇಟ್ ಕರೋ ಇಡಿಯಟ್. अरे भैया थोड़ा वेट करो रे. ए नाने पुलिस करते वेट करो. ए इडियट वेट करो रे. वीडियो में कैप्चर हो गया. सोफी चलो ऑलरेडी वीडियो हो गया. वेट करो. ए 1 सेकंड इल्ले इर्री. ಪೊಲೀಸ್ನವರು ಬರ್ತಾರೆ. ವೇಟ್ ಕರೋ ಇಡಿಯಟ್. ರೌಡಿ भाई रुक जा. क्या रे वो भाई तू बात कर ले. उसको खून निकाल दिया. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ರಾಘವೇಂದ್ರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ವಿದ್ಯಾರ್ಥಿಗಳು ಮನಬಂದಂತೆ ಹಲ್ಲೆ ಮಾಡ್ತಾ ಇರೋದು. ಒಂದು ಕಡೆ ಪುಸ್ತಕದ ಗಲಾಟೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಗಾಂಜಾದ ಗಮನ ಕೇಳಿ ಬರ್ತಾ ಇದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಯಾವ ರೀತಿ ರಿಜಿಸ್ಟರ್ ಆಯಿತು, ವಿದ್ಯಾರ್ಥಿಗಳನ್ನ ಬಿಟ್ಟು ಕಳಿಸುವಾಗ ಏನಾದರೂ ಕಿವಿ ಮಾತು ಹೇಳಿದಾರಾ, ಯಾವ ರೀತಿ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ರಾಘವೇಂದ್ರ? ಎಸ್ ಡಯಾನಾ, ಈ ಒಂದು ಘಟನೆ ನಡೆದಿರುವಂತದ್ದು ಏನು ಆನೇಕಲ್ ತಾಲೂಕಿನ ವಿಬಿಎಚ್ಸಿ ಅಪಾರ್ಟ್ಮೆಂಟ್ ನಲ್ಲಿ ಬಳಿ ಏನು ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳು ಒಂದು ಕಿತ್ತಾಡಿಕೊಂಡಿರುವಂತದ್ದು. ಪುಸ್ತಕದ ವಿಚಾರಕ್ಕೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗಿರ್ತದೆ, ಆದ್ರೆ ಅದು ಕೇವಲ ಪುಸ್ತಕದ ವಿಚಾರವೇ ಆಗಿಲ್ಲ ಅಂತೇಳಿ ಸಾಕಷ್ಟು ಅನುಮಾನಗಳು ಕೂಡ ಬರ್ತಿರುವಂತದ್ದು. ಈಗಾಗಲೇ ಆನೇಕಲ್ ಪೊಲೀಸರು ವಿದ್ಯಾರ್ಥಿಗಳನ್ನ ಪೊಲೀಸ್ ಠಾಣೆಗೆ ಕರೆಸಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟು ಒಂದು ಪೆಟ್ಟಿ ಕೇಸನ್ನು ಕೂಡ ದಾಖಲು ಮಾಡಿ ಒಂದು ಬಿಟ್ಟು ಕಳಿಸಿರುವಂತದ್ದು. ಈಗ ಪದೇ ಇಂತಹ ಒಂದು ಘಟನೆಗಳು ಅಲಯನ್ಸ್ ಕಾಲೇಜ್ ವಿದ್ಯಾರ್ಥಿಗಳಿಂದ ಗಲಾಟೆಗಳಾಗಿರ್ಬೋದು, ಅಪಘಾತಗಳಾಗಿರ್ಬೋದು ಪದೇ ನಡೀತಾನೆ ಇದೆ. ಆದ್ರೂ ಕೂಡ ಅಲಯನ್ಸ್ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ವಿಚಾರವಾಗಿ ಯಾವುದೇ ಒಂದು ಕ್ರಮಕ್ಕೂ ಸಹ ಏನು ಮುಂದಾಗ್ತಿಲ್ಲ. ಈ ಒಂದು ಘಟನೆಗಳನ್ನ ಮತ್ತೆ ಮರುಕಳಿಸಿದಂತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕೂಡ ಅಲಯನ್ಸ್ ಕಾಲೇಜು ಆಡಳಿತ ಮಂಡಳಿ ತೆಗೆದುಕೊಳ್ತಾ ಇಲ್ಲ. ಪ್ರತಿ ಸಲ ವಿದ್ಯಾರ್ಥಿಗಳಿಂದ ಪದೇ ಈ ರೀತಿ ತೊಂದರೆಗಳು ಆಗ್ತಾನೆ ಇದೆ. ಜೊತೆ ಪ್ರಮುಖವಾಗಿ ಈ ವಿದ್ಯಾರ್ಥಿಗಳ ಒಂದು ವಿಚಾರವಾಗಿ ಗಾಂಜಾ ಆಗಿರ್ಬೋದು, ಡ್ರಗ್ಸ್ ಅನ್ನೋ ಆರೋಪಗಳು ಸಾಕಷ್ಟು ಈಗಲೂ ಇದಕ್ಕೂ ಮೊದಲು ಕೂಡ ಕೇಳಿ ಬಂದಿವೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಗಾಂಜಾ ಮತ್ತಿನಲ್ಲಿ ಪೊಲೀಸರಿಗೆ ದೊರೆತಿರುವಂತಹ ಒಂದು ಉದಾಹರಣೆಗಳು ಕೂಡ ಸಾಕಷ್ಟು ಇವೆ. ಆದರೂ ಕೂಡ ಎಲ್ಲೋ ಒಂದ್ ಕಡೆ ಆನೇಕಲ್ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಿರುವಂತದ್ದು, ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಿರುವಂತದ್ದು. ಜೊತೆಗೆ ಪದೇ ಇವರಿಂದ ಅನೇಕ ಅಪಘಾತಗಳು ಆಗಿದ್ವಿ, ಎಷ್ಟೋ ಮಂದಿ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದ್ರೂ ಕೂಡ ಈ ಒಂದು ಕಾಲೇಜಿನ ವಿಚಾರವಾಗಿ ಯಾರು ಕೂಡ ಚಕಾರವನ್ನ ಎತ್ತೋಕೆ ಮುಂದೆ ಬರ್ತಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದಾಗಿದೆ. ನಯನ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.